ಬಿಗ್ ಬಾಸ್ ವಿನ್ನರ್ ಪ್ರಥಮ್ ಈಗ ಮತ್ತೆ ಸುದ್ದಿಯಲ್ಲಿದ್ದಾರೆ. ಒಳ್ಳೆ ಹುಡುಗ ಅಂತಾನೆ ಕರೆಸ್ಕೊಂಡಿರುವಂತ ಪ್ರಥಮ್ ಈ ಬಾರಿ ಕೆಟ್ಟ ಕಾರಣಕ್ಕೆ ಅವರು ಸುದ್ದಿಯಲ್ಲಿದ್ದಾರೆ. ಅದು ತೊಡೆ ಕಚ್ಚಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಹೌದು, ತಮ್ಮ ಸಹನಟ ಭುವನ್ನ ತೊಡೆಗೆ ಕಚ್ಚಿ ಗಾಯಗೊಳಿಸಿದ್ದಾರೆ. ಅಂದ ಹಾಗೆ ಈ ಘಟನೆ ನಡೆದಿರೋದು ಮೊನ್ನೆ ಅಂದರೆ ಸಂಜೆ 5:30 ಸುಮಾರಿಗೆ. ಭುವನ್, ಪ್ರಥಮ್ ಮತ್ತು ಸಂಜು ಮತ್ತು ನಾನು ಅನ್ನೋ ಸೀರಿಯಲ್ ನಲ್ಲಿ ಆಕ್ಟ್ ಮಾಡ್ತಿದ್ದಾರೆ. ಈ ಶೂಟಿಂಗ್ ಸೆಟ್ ಅಲ್ಲಿ ಭುವನ್ ತೊಡೆಗೆ ಕಚ್ಚಿ ಗಾಯಗೊಳಿಸಿದ್ದಾರೆ. ಈ ಸಂಬಂಧ ಭುವನ್ ಪ್ರಥಮ್ ವಿರುದ್ಧ ಬೆಂಗಳೂರಿನ ತರಗಟ್ಟಪುರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ಕೊಟ್ಟಿದ್ದಾರೆ. ತಮ್ಮ ಮತ್ತು ಪ್ರಥಮ್ ನಡುವೆ ಏನಾಯ್ತು ಅನ್ನೋದ್ರ ಬಗ್ಗೆ ಭುವನ್ ಪಬ್ಲಿಕ್ ಟಿವಿ ಜೊತೆ ಕೂಡ ಮಾತಾಡಿದ್ದಾರೆ. ಏನ್ ಮಾತಾಡಿದ್ರು ಕೇಳೋಣ. ಬಾಸ್ ನಲ್ಲಿ ಸ್ಪರ್ಧೆಗಳಾದಾಗಿಂದ ಕೂಡ ಭುವನ್, ಸಂಜನಾ ಮತ್ತು ಪ್ರಥಮ್ ನಡುವೆ ಒಂದಲ್ಲ ಒಂದು ಕಾರಣಕ್ಕೆ ಸಣ್ಣ ಒಂದು ಕಿರಿಕಗಳಾಗಿರ್ಬೋದು ವೈಮನ್ಸ್ ನಡೀತಾನೆ ಇತ್ತು. ಸೊ ಈ ಘಟನೆಗೆ ಪೂರಕ ಎಂಬಂತ ಏನಂತಂದ್ರೆ ಮೊನ್ನೆ ನಾನು ಮತ್ತು ಸಂಜು ಸೀರಿಯಲ್ ನ ಸೆಟ್ ನಲ್ಲೂ ಕೂಡ ಒಂದು ಪ್ರಥಮ್ ಮತ್ತು ಭುವನ್ ನಡುವೆ ನಡೆದಿರ್ತಕ್ಕಂಥ ಜಗಳ ಒಂದು ಪೊಲೀಸ್ ಸ್ಟೇಷನ್ ಮೆಟ್ಲೇರೋಕೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದು. ಸೊ ಈ ಬಗ್ಗೆ ಭುವನ್ ಏನ್ ಹೇಳ್ತಾರೆ ಅಂತ ಅವ್ರನ್ನ ಕೇಳೋಣ. ಎಸ್ ಭುವನ್ ಅವರೇ, ಏನು ಅಂತಂದ್ರೆ ಮೊದಲಿಂದಲೂ ಕೂಡ ಒಂದಿಷ್ಟು ಪ್ರಥಮ್ ಮತ್ತು ನಿಮ್ಮ ನಡುವೆ ಸಣ್ಣ ಕಿರಿಕಗಳು ನಡೀತಾನೆ ಇತ್ತು. ಏನು ಇರ್ಬೋದು ಮೊನ್ನೆ ಮತ್ತೆ ಆ ರೀತಿ ಆಗಿರ್ತಕ್ಕಂಥ ಘಟನೆಗೆ ಏನ್ ಕಾರಣ ಪ್ರಮುಖ? ನನ್ನ ಪ್ರಥಮ್ ಮಧ್ಯೆ ಕಿರಿಗಳು ಆ ಥರ ಸ್ಪೆಸಿಫಿಕ್ ಆಗಿ ಏನೂ ಇರಲಿಲ್ಲ. ಬಟ್ ನನಗೆ ಅವರ ಕೆಲವೊಂದು ಸಿದ್ಧಾಂತಗಳು ನನಗೆ ಸರಿ ಅಂತ ಅನಿಸೋದಿಲ್ಲ. ಒಂದು ಅದರಲ್ಲಿ ಹಿರಿಯರಿಗೆ ಅವರು ರೆಸ್ಪೆಕ್ಟ್ ಕೊಡದಿಲ್ದಿರೋದಿರಲಿ, ಅಥವಾ ನಾನು ಕನ್ನಿಂಗ್ ಅಂತ ಹೇಳೋದಿರಲಿ, ನಾನು ಕ್ರೂಯಲ್ ಅಂತ ಹೇಳೋದಿರಲಿ, ನಾನು ಕ್ರೂರಿ ಅಂತ ಹೇಳ್ಕೊಂಡು ಜನರನ್ನ ಮೆಚ್ಚಿಸೋ ಪ್ರಯತ್ನ ಪಡೋದಿರಲಿ, ಇದು ನಂಗೆ ಇಷ್ಟ ಆಗ್ತಿರ್ಲಿಲ್ಲ. ಆ್ಯಂಡ್ ಅವರ ಕೆಲಸ ಬಿಟ್ಬಿಟ್ಟು ಈ ಜಗತ್ತಿನಲ್ಲಿರೋ ಎಲ್ಲರೂ ಕೆಲಸಕ್ಕೂ ತಲೆ ಹಾಕೋದು, ಇದು ನನಗೆ ಇಷ್ಟ ಆಗ್ತಿಲ್ಲ. ಅದರಿಂದ ನಾನು 3-4 ಸಲ ಅವ್ರಿಗೆ ವಾರ್ನಿಂಗ್ ಕೊಟ್ಟಿದ್ದೆ. ಬಿಗ್ ಬಾಸ್ ಮನೇಲಿ ಕೂಡ ಹೊರಗೆ ಬಂದ ಮೇಲೆ ಕೂಡ ಅದನ್ನೇ ಕಂಟಿನ್ಯೂ ಮಾಡಿದ್ರು. ಇಲ್ಲಿ ಶೋನಲ್ಲಿ ಕೂಡ ಅವರಿದ್ದೇ ನಾನು ಮಾಡಲ್ಲ ಅಂತ ಹೇಳಿದ್ದೆ. ಬಟ್ ಕಾರಣಾಂತರಗಳಿಂದ ಮಾಡಬೇಕಾಯಿತು. ಆ್ಯಂಡ್ ಅಲ್ಲೂ ಕೂಡ ಪುನಃ ಇರಿಟೇಟ್ ಮಾಡೋದು, ಇನ್ಸಲ್ಟ್ ಮಾಡೋದು ಮಾಡ್ತಾನೆ ಬಂದರು. ನನ್ನ ಲಾಸ್ಟ್ ಡೇ ಆಫ್ ಶೂಟ್ ಮೊನ್ನೆ ತುಂಬ ತೀರಕ್ಕೆ ಹೋಗ್ಬಿಡ್ತು. ಕಿವಿಗೆ ಬಂದು ಕಿರ್ಚೋದೆಲ್ಲ ಮಾಡಿದ್ರು. ಆವಾಗ ದೂಕ್ತಾಗ ಅವರು ಬಿದ್ದು ನನ್ನ ತೊಡೆ ಕಚ್ಚಿಬಿಟ್ರು. ಓಕೆ, ಒಂದು ಈ ಸೀರಿಯಲ್ ನಿಮ್ಮ 3 ಜನ ಸುತ್ತಾನೆ ನಡೀತಾ ಇರ್ತಕ್ಕಂಥ ಕತೆ ಅನ್ನೋದು ಮೊದಲೇ ಗೊತ್ತಾಗಿತ್ತು. ಆವಾಗಲೇ ಒಂದ್ ರೀತಿ ಈ ತರದ ಘಟನೆಗಳಿಗೆ ಕಾರಣವಾಗಬಹುದಾ ಅನ್ನೋಂಥದ್ದು ಕೂಡ ಸಾಕಷ್ಟು ಜನರಲ್ಲಿ ಕೇಳಿ ಬಂದಿತ್ತು. ಯಾಕಂದ್ರೆ ಪ್ರಥಮ್ ಅವರ ಕೆಲವು ಹುಚ್ಚಾಟಗಳಾಗಿರ್ಬೋದು, ನಿಮ್ಮ ಮತ್ತು ಸಂಜನಾ ಅವರ ಆತ್ಮೀಯತೆ ಆಗಿರ್ಬೋದು, ಇವೆಲ್ಲ ಘಟನೆ ಈ ತರದ ಒಂದಿಷ್ಟು ಬೆಳವಣಿಗೆ ಕಾರಣ ಆಗುತ್ತೆ ಅನ್ನೋಂಥದ್ದಿತ್ತು. ಸೊ ಆದ್ರೂ ಕೂಡ ಒಪ್ಕೊಂಡು ಸೀರಿಯಲ್ ಮಾಡ್ತಾ ಇದ್ರೆ ಮೊದಲು ಯಾವ ರೀತಿ ಇತ್ತು ಶೂಟಿಂಗ್ ಟೈಮ್ನಲ್ಲಿ? ಈ ತರದ್ದೇನು ಸಮಸ್ಯೆ ಆಗಿರ್ಲಿಲ್ವಾ ಅಂತ? ಸೊ ನೋಡಿ, ನಾನು ಮೊದಲನೇದಾಗಿ ನೆಗೆಟಿವಿಟಿಯಿಂದ ನಾನು ತುಂಬ ದೂರ ಇರ್ತೀನಿ ಸರ್. ನನಗೆ ಏನೋ ಒಂದು ನೆಗೆಟಿವ್ ಅದು ಸರಿ ಇಲ್ಲ ಅಂತ ಅನ್ಸಿದ್ರೆ ನಾನು ದೂರ ಇದ್ಬಿಡ್ತೀನಿ ಹೊರತು ನಾನು ಹೋಗಿ ಅದನ್ನು ಪುನಃ ಅಲ್ಲಿ ಗಲಾಟೆ ಮಾಡ್ಕೊಳ್ಳೋಕೆ ಇಷ್ಟಪಡುವಂಥ ಮನುಷ್ಯ ನಾನಲ್ಲ. ಇಲ್ಲಿ ಅದೇ ಹಾಗೆ ನಾನು ಈ ಶೋ ಮಾಡಲ್ಲ ಅಂತ ಹೇಳಿದ್ದೆ ತುಂಬ ಸ್ಪಷ್ಟವಾಗಿ. ಆದರೆ ಕಮಿಟ್ಮೆಂಟ್ ಇತ್ತು ಚಾನಲಲ್ಲಿ, ನಾನು ಮಾಡಲೇಬೇಕು ಅಂತ. ಆ್ಯಂಡ್ ನಮ್ಮ ಚಾನಲ್ಗೋಸ್ಕರ ನಾನು ಮಾಡಿದೆ. ಆ್ಯಂಡ್ ನನಗೆ ಗೊತ್ತಿತ್ತು ಇವನು ನನ್ನನ್ನಂತೂ ಸುಮ್ಮನೆ ಬಿಡಲ್ಲ, ಅವನು ಯಾರನ್ನೂ ಸುಮ್ಮನೆ ಬಿಡಲ್ಲ. ಆ್ಯಂಡ್ ಅವನಿಗೆ ಪಬ್ಲಿಸಿಟಿ ಬೇಕು, ಅವನು ಗಲಾಟೆ ಮಾಡ್ತಾನೆ ಇರ್ತಾನೆ, ಪ್ರೊವೋಕ್ ಮಾಡ್ತಾ ಇರ್ತಾನೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಅವ್ನ ಟ್ಯಾಕ್ಟಿಕ್ಸ್ ಏನು ಅಂತಂದರೆ, ನೀವೀಗ ಸುಮ್ಮನೆ ಕೂತಿದ್ರು ಬಂದು ನಿಮ್ಮ ಕಿವಿನೇನ ಮಾಡ್ಬಿಟ್ಟು ಇರಿಟೇಟ್ ಮಾಡ್ಬಿಟ್ಟು ನಿಮ್ಮಿಂದ ಗಲಾಟೆ ಮಾಡಿಸ್ಕೊಂಡು ಅಲ್ಲಿಂದ ಒಂದು ಪಬ್ಲಿಸಿಟಿ ಪಡೆಯುವಂಥ ಒಬ್ಬ ಮನುಷ್ಯ. ನಾನು ಅವ್ನು ಕಂಪೇರ್ ಮಾಡಿದರೆ ಐ ಆಮ್ ಟೋಟ್ಲಿ ಆಪೋಸಿಟ್. ನನಗೆ ಪಬ್ಲಿಸಿಟಿ, ಈ ಥರ ಗಿಮಿಕ್ಗಳು ಇದೆಲ್ಲ ನನಗೆ ಇಷ್ಟನೂ ಇಲ್ಲ, ನನಗೆ ಮಾಡೋಕ್ಕೆ ಬರೋದೂ ಇಲ್ಲ. ಸೊ ನನಗೆ ಒಂದು ಡೌಟ್ ಇತ್ತು ಹೀಗೆ ಆಗ್ಬೋದು ಅಂತ, ಆದ್ರಿಂದನೇ ನಾನು ಮಾಡಲ್ಲ ಅಂತ ಹೇಳಿದೆ. ಬಟ್ ಮಾಡಲೇಬೇಕಾಯಿತು. ಓಕೆ, ಮೊನ್ನೆ ಸಂಜೆನೇ ಆಗಿರ್ತಕ್ಕಂಥ ಘಟನೆ ನಿನ್ನೆ ಬೆಳಕಿಗೆ ಬಂತು. ಸೊ ಮೊನ್ನೆನೇ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡುವಂತಹ ಪ್ರಯತ್ನ ಮಾಡಿದ್ರ? ಈಗ ನಿನ್ನೆ ಪೊಲೀಸ್ ಸ್ಟೇಷನ್ ಮೆಟ್ಲೇವ್ರಿಗೆ ಕಾರಣ ಏನು ಅಂತಂದ್ರೆ? ಇದಾಗಿದ್ದು ಅರೌಂಡ್ 4ರಿಂದ 6 ಗಂಟೆ ಮಧ್ಯದಲ್ಲಿ. ಇದಾಗಿ ಇಮಿಡಿಯೇಟಾಗಿ ನನ್ನ BGS ಇಂಟರ್ನ್ಯಾಷನಲ್ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಎಲ್ಲ ಮಾಡಿಸ್ತಾಯಿದ್ರು. ಅಲ್ಲಿ ನೈಟ್ ಆಗೋಯ್ತು. ಆ್ಯಂಡ್ ಆಲ್ಸೋ ಏನಾಯಿತು ಅಂತಂದರೆ, ಅವತ್ತು ನನ್ನ ಲಾಸ್ಟ್ ಡೇ ಆಫ್ ಶೂಟು. ಆ ದಿವಸ ನನಗೆ ಡೇಟ್ಸೇ ಇರಲಿಲ್ಲ. ಸೊ ಅವತ್ತು ಶೂಟ್ ಮುಗಿಸ್ಲೇಬೇಕಾಗಿದ್ದ ಕಾರಣ ನಾವು 10-10:15 ತನಕ ನೈಟು ಶೂಟ್ ಮಾಡಿದ್ವಿ. ಶೂಟ್ ಮುಗಿಸ್ಕೊಂಡು ನಮ್ಮ ಮನೆ ರೀಚ್ ಆಗೋಷ್ಟರಲ್ಲಿ 11:30 ಏನೋ ಆಗಿತ್ತು. ಸೊ ಆವತ್ತಿನ ದಿವಸ ನಂಗೆ ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕಾಗಿಲ್ಲ. ಆ್ಯಂಡ್ ಆಲ್ಸೋ ನನಗೆ ಇವನ ಮೇಲೆ ಕಂಪ್ಲೇಂಟ್ ಕೊಡಬೇಕು ಅಂತ ಯಾವ ಥರದ್ದು ನನಗೆ ಥಾಟ್ ಇರಲಿಲ್ಲ ಆ್ಯಕ್ಚುಲಿ. ಅದಾದಮೇಲೆ ಇಲ್ಲಿ ಬಂದು ನಂಗೆ ತುಂಬ ಪೇಯ್ನ್ ಆಗ್ತಾಯಿತ್ತು, ಬ್ಲೀಡಿಂಗ್ ಸ್ಟಾಪ್ ಆಗ್ತಾ ಇರಲಿಲ್ಲ. ಆ್ಯಂಡ್ ಸುಮಾರು ಜನರು ಈ ವಿಷಯ ಗೊತ್ತಾಗಿ ನನಗೆ ಫೋನ್ ಮಾಡಿ, ಸರ್ ಅವ್ನು ಸುಮಾರು ಜನರಿಗೆ ಈ ಥರ ಪ್ರಾಬ್ಲಮ್ಸ್ ಮಾಡಿ ಕೂಡ ಎಸ್ಕೇಪ್ ಆಗ್ತಾ ಇದ್ದಾನೆ, ಯಾರ ಕೈಯಲ್ಲೂ ಸಿಕ್ಬಿಡ್ತಾ ಇಲ್ಲ ಸರ್, ಅವನನ್ನು ಇನ್ವಿನ್ಸಿಬಲ್ ಅನ್ಕೊಬಿಟ್ಟಿದ್ದಾನೆ, ದಯವಿಟ್ಟು ಕಂಪ್ಲೇಂಟ್ ಕೊಡಿ, ನಮಗೂ ಸುಮಾರು ಮಾತಾಡೋದಕ್ಕಿದೆ, ನೀವು ಒಂದು ಕಂಪ್ಲೇಂಟ್ ಕೊಟ್ಟರೆ ಇದಕ್ಕೊಂದು ಸ್ಟಾರ್ಟ್ ಮಾಡ್ದಂಗೆ ಆಗುತ್ತೆ, ನಮಗೆಲ್ಲ ಮಾತಾಡೋಕ್ಕೊಂದು ಅವಕಾಶ ಸಿಗುತ್ತೆ ಅಂತ ಹೇಳಿದ್ರಿಂದ ನಾನು ಹೋಗ್ಕೊಟ್ಟೆ. ಓಕೆ, 3 ಜನನು ಅಷ್ಟೇ ಆತ್ಮೀಯರು ಆಗಿದ್ರಂಥವ್ರು, ಸಂಜನಾ, ಭುವನ್ ಮತ್ತೆ ಪ್ರಥಮ್? ಇಲ್ಲ, ಆತ್ಮೀಯರಾಗಿರಲಿಲ್ಲ ಯಾವತ್ತು. ನಾನಂತೂ ಅವ್ರ ಆತ್ಮೀಯನೂ ಅಲ್ಲ, ನಾನು ಅವ್ರ ಗೆಳೆಯನೂ ಆಗಿರಲಿಲ್ಲ. ಸಾರಿ.
ಓಕೆ, ಸಂಜನಾ ಅವರು ನಿಮ್ಮ ಜೊತೆ ಆತ್ಮೀಯವಾಗಿರ್ತಕ್ಕಂಥದ್ದೇ ಪ್ರಥಮ ಅವರ ಒಂದು ರೀತಿ ಈ ರೀತಿಯ ಬೆಳವಣಿಗೆ ಕಾರಣವಾಗುತ್ತಾ ಅಂತ? ಸರ್, ಒಂದಂತೂ ನಾವು ಅರ್ಥ ಮಾಡ್ಕೋಬೇಕು, ಮೆಂಟಲ್ ಇಶ್ಯೂಸ್ ಇರೋರು ಅವ್ರಿಗೆ ಇದೇ ಕಾರಣ ಬೇಕು ಅದೇ ಕಾರಣ ಬೇಕು ಅಂತಿಲ್ಲ. ಅದು ಹುಡುಗಿ ಬಗ್ಗೆ ವಿಷಯ ಆಗಿರಬಹುದು, ಅಥವಾ ಜೆಲಸಿ ಆಗಿರಬಹುದು, ಅಥವಾ ಇನ್ಸೆಕ್ಯೂರಿಟಿ ಆಗಿರ್ಬೋದು. ಇಂಥ ಎಲ್ಲ ಮೆಂಟಲ್ ಇಶ್ಯೂಸ್ ಇದ್ದವರು ಏನೋ ಒಂದು ಕಾರಣ ಹುಡ್ಕೊಂಡು ಜಗಳ ಹುಡ್ಕೊಂಡು ಮಾಡ್ತಾರೆ. ಸೊ ಅದು ಇವರೇ ಕಾರಣ ಅವ್ರನ್ನೇ ಕಾರಣ ಅಂತ ಹೇಳೋಕ್ಕಾಗೋದಿಲ್ಲ. ಓಕೆ, ಸಂಜನಾ ಅವರು ಈಗ ನಿಮ್ಮ ಜೊತೆ ಏನು ಮಾತಾಡಿದ್ರು ಮತ್ತು ಈಗ ಹೇಗಿದ್ದಾರೆ? ಹೇಗಿದ್ದಾರೆ ಅಂತಂದ್ರೆ ನಾನೇನು ಹೇಳಿ, ನಾವು ಶುರುವಿಂದನೇ ನಂದು ಸಂಜನಂದು ಫ್ರೆಂಡ್ಶಿಪ್ ಇಟ್ಸ್ ಬಿನ್ ದ ಸೇಮ್. ಬಟ್ ಎಲ್ಲೂ ಕೂಡ ನಾವು ಈ ಒಂದು ಲಿಮಿಟ್ ಕ್ರಾಸ್ ಮಾಡಿ ಇದು ಮಾಡೋದ ಇಲ್ಲಿಲ್ಲ. ಬಿಕಾಸ್ ಸೆಟಲ್ ಮೀಟ್ ಮಾಡ್ತೀವಿ ಹೊರತು ನಮ್ಗೆ ಹೊರಗಡೆ ಬಂದಮೇಲೆ ಟೈಮೂ ಇರಲ್ಲ. ಆ್ಯಂಡ್ ನಮ್ಮ ಪರ್ಸ್ನಲ್ ಜೀವನಗಳಿವೆ. ಅವ್ರದ್ದೇ ಆದ ಫ್ರೆಂಡ್ಸ್ ಸರ್ಕಲ್ ಇದೆ, ನನಗೆ ಫ್ರೆಂಡ್ಸ್ ಸರ್ಕಲ್ ಇದೆ, ನನ್ನ ಶೂಟ್ಸೇ ಬೇರೆ, ಅವ್ರ ಶೂಟ್ಸೇ ಪ್ರೊಫೆಷ್ನಲ್ ಇದೆ ಬೇರೆ. ಬಟ್ ಶೂಟಲ್ಲಿದ್ದಾಗ ಸಂಜೆ ಮತ್ತು ನಾವು ಶೂಟಲ್ಲಿದ್ದಾಗ ನಾವು ಮಾತಾಡ್ತಾ ಇದ್ವಿ, ಒಟ್ಟಿಗೆ ಒಟ್ಟಿಗೆ ಇರ್ತಾ ಇದ್ವಿ. ಆ್ಯಂಡ್ ನನಗೂ ಅವ್ರಿಗೂ ವಿ ಹ್ಯಾವ್ ಅ ವೆರಿ ನೈಸ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಈಗ ಪೊಲೀಸ್ ಸ್ಟೇಷನ್ ಮೆಟ್ಲೇರಿದೆ. ಸೊ ಪ್ರಥಮ್ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ. ಅವರು ಕೂಡ ನಿಮ್ಮ ವಿರುದ್ಧ ಕೇಸ್ ದಾಖಲಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಬಗ್ಗೆ ಏನು ಹೇಳ್ತೀರಿ? ಮಾಡ್ಕೊಳ್ಳಿ ಸರ್. ನೋಡಿ, ನಾನು ನನ್ನ ನೋವನ್ನು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ತೋಡ್ಕೊಂಡಿದ್ದೀನಿ ವಿತ್ ಪ್ರೂಫ್. ನಾನು ಹೇಳಿದ್ದೀನಿ ನನಗೆ ಎಷ್ಟು ನೋವು ಕೊಟ್ಟಿದ್ದಾನೆ ಇವನು ಅಂತ. ಆ್ಯಂಡ್ ಇದೆಲ್ಲ ನಡೆದಿರೋದು 20-30 ಜನರ ಮುಂದೆ. ಅವನು ಸುಳ್ಳು ಯಾವಾಗ ಹೇಳ್ಬೋದಾಗಿತ್ತು ಅಂತಂದರೆ, ನಾವಿಬ್ಬರೇ ಇದ್ದಾಗ ನಡೆದಿದ್ರೆ ಹೇಳ್ಬೋದಾಗಿತ್ತು. 20-30 ಜನರಿದ್ದಾರೆ. ಎಲ್ಲ ಟಿ ವಿನಲ್ಲಿ ಆಲ್ರೆಡಿ ಸ್ಟೇಟ್ಮೆಂಟ್ಸ್ ಕೊಟ್ಟಾಗಿದೆ, ನಾವು ನೋಡಿದ್ದೀವಿ ಅವ್ನು ಇದು ಮಾಡಿದ್ದು ಅದು ಮಾಡಿದ್ದು ಅಂತ. ಅದು ನನ್ನ ಮೇಲೆ ಅದು ಏನು ಹುಟ್ಟಿಸಿ ಕಂಪ್ಲೇಂಟ್ಸ್ ಕೊಡ್ತಾರೋ ನನಗೆ ಗೊತ್ತಿಲ್ಲ. ಅವ್ನು ಹುಟ್ಟಿಸ್ಬೋದು, ಏನಾದರೂ ನನ್ನ ಮೇಲೆ ಹುಟ್ಟಿಸ್ಕೊಡ್ಲಿ, ನೋಡೋಣ ಅಲ್ಲಿ ಏನು ಲೀಗಲಿ ಏನು ಮಾಡ್ಬೋದು. ಓಕೆ, ಈಗ ನೀವು ಅಲ್ಲಿ ಆಗಿರ್ತಕ್ಕಂಥ ಘಟನೆನ ಯಾರೋ ನಿಮ್ಮ ಸ್ನೇಹಿತರು ವಿಡಿಯೋ ಮಾಡಿದ್ರು, ಅದನ್ನು ರಿಲೀಸ್ ಮಾಡ್ತೀನಿ ಅನ್ನೋ ಮಾತು ಕೇಳಿ ಬಂದಿದೆ. ಅದು ಏನಾದರೂ ಇದೆಯಾ? ಆ ಥರ ಏನು ಹೇಳಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಸೊಸೈಟಿಗೆ ಯಾರೋ ಒಬ್ಬರು ಸೆಟ್ ಹುಡುಗರು ಯಾರೋ ವಿಡಿಯೋ ಮಾಡಿದ್ದಾರೆ, ಅದು ಕ್ಲಿಯರ್ ಇಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಮೋಸ್ಟ್ಲಿ ಅದನ್ನು ಪೊಲೀಸ್ ಏನೋ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ. ಸೊ ಅದು ಸಿಕ್ಕಿದ್ರೆ ಇಲ್ ಬಿ ಮಚ್ ಬೆಟರ್. ಬಟ್ ಎನಿವೇಸ್ 20 ಜನ ನೋಡೋದಕ್ಕಿಂತ ಜಾಸ್ತಿ ನಮ್ಗೆ ಯಾವ ಥರದ್ದು ಪ್ರೂಫ್ ಬೇಡ. ಓಕೆ, ಫೈನಲಿ ಭುವನ್ ಅವರ ಮುಂದಿನ ನಡೆ ಏನು ಈ ಒಂದು ಪ್ರಕರಣದಲ್ಲಿ? ಮುಂದಿನ ನಡೆ ಏನು ನನಗೆ ಗೊತ್ತಿಲ್ಲ ಸರ್. ನಾನು ಇವತ್ತು ನಿದ್ದೆ ಮಾಡಿ ಎದ್ದಾಗಲೇ ನೀವೆಲ್ಲ ಇಲ್ಲಿ ಬಂದುಬಿಟ್ಟಿದ್ದೀರಾ. ಸೊ ನಾನು ಏನು ಪ್ಲ್ಯಾನ್ ಮಾಡೂ ಇಲ್ಲ, ಇಲ್ಲಿವರೆಗೂ ಪ್ಲ್ಯಾನ್ ಮಾಡಿ ನಡ್ಕೊಂಡೂ ಇಲ್ಲ. ನನಗೆ ಬೇಜಾರಾಯಿತು, ನೋವಾಯಿತು ಅಂತ ಹೋಗಿ ಅಲ್ಲಿ ಪೊಲೀಸ್ ಮುಂದೆ ತೋಡ್ಕೊಟ್ಟಿದ್ದೇನೆ ಹೊರತು ಏನು ಪ್ಲ್ಯಾನ್ ಮಾಡಿ ನಾನು ಮಾಡಿಲ್ಲ. ಈ ರೀತಿ ಬೆಳವಣಿಗೆ ಎಲ್ಲ ಆದಮೇಲೆ ಪ್ರಥಮ್ ಏನಾದರೂ ನಿಮಗೆ ಕಾಲ್ ಮಾಡಿ ಮಾತನಾಡುವಂಥ ಪ್ರಯತ್ನ ಮಾಡಿದ್ರಾ ನಿನ್ನೆ? ನನ್ನ ಹತ್ರ ಅವ್ರ ನಂಬರು ಇಲ್ಲ, ಅವ್ರ ಹತ್ರ ನನ್ನ ನಂಬರ್ ಇದೆಯೋ ನನಗೆ ಗೊತ್ತಿಲ್ಲ. ಇಲ್ಲಿವರೆಗೂ ನಾನು ಒಂದು ಸಲನೂ ಅವ್ರ ಜೊತೆ ಫೋನಲ್ಲಿ ಮಾತಾಡಿಲ್ಲ. ಆ್ಯಂಡ್ ನನಗೆ ಮಾತಾಡೋ ಯಾವ ಇಂಟ್ರೆಸ್ಟು ಇಲ್ಲ ಸರ್. ಓಕೆ, ಇವತ್ತು ಏನಾದರೂ ಪೊಲೀಸ್ ಸ್ಟೇಷನ್ಗೆ ಹೋಗುವಂಥ ಸಾಧ್ಯತೆ ಇದೆಯಾ? ನಾನಾ? ಗೊತ್ತಿಲ್ಲ ಸರ್, ನನಗೆ ಏನು ಗೊತ್ತಿಲ್ಲ. ನೋ ಇನ್ಫಾರ್ಮೇಷನ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಏನಂತಂದರೆ ಗಲಾಟೆ ಕುರಿತು ಭುವನ್ ಅವರು ನೀಡಿರ್ತಕ್ಕಂತಹ ಪ್ರತಿಕ್ರಿಯೆ ಆಗಿತ್ತು. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಮಾಲ್ತೇಶ್ ಚೆಕ್ಕಿನ್, ಪಬ್ಲಿಕ್ ಟಿವಿ, ಬೆಂಗಳೂರು. ಭುವನ್ ಮಾಡಿದಂತಹ ಈ ಆರೋಪಗಳಿಗೆ ಪ್ರಥಮ್ ಜೊತೆ ಮಾತಾಡಿದಾಗ ಪ್ರಥಮ್ ಕೂಡ ಉತ್ತರ ಕೊಡೋಕೆ ಹೋಗ್ತಾರೆ. ಏನೇನು ಮಾತಾಡಿದ್ರು ಪ್ರಥಮ್ ಕೇಳೋಣ. ನಮಸ್ಕಾರ. ಸೊ ಸುಮಾರು ಜನ ಫೋನ್ ಮಾಡಿ ಕೇಳ್ತಾ ಇದ್ರು, ನಂಗೆ ಏನು ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಒಂದು ಮಾತು ಮಾತ್ರ ಹೇಳ್ತೀನಿ, ಇದಕ್ಕೂ ನನಗೂ ಯಾವುದೇ ಸಂಬಂಧವಿಲ್ಲಪ್ಪ. ಆ ಅಪ್ಪಂಗೆ ಸ್ವಲ್ಪ ಪಬ್ಲಿಸಿಟಿ ಹುಚ್ಚು ಭುವನ್ಗೆ, ನಾನು ಏನು ಹೇಳಕ್ ಹೋಗಲ್ಲ. ಸೊ ಇಷ್ಟು ದಿನ ಶೂಟಲ್ಲಿ ಒಂದಿನೂ ಇಲ್ಲ ನೋಡಿ, ನೆನ್ನೆ ಬೋಂದು ಕಡೆ ದಿನ. ಸೊ ಹೋಗ್ಬೇಕಾದ್ರೆ ರಥ ಬಾಲ ಬಿಚ್ಚಿದ್ದು ತನಗಿರೋ ಎಲ್ಲ ಅಸಮಾಧಾನ ಫ್ರಸ್ಟ್ರೇಷನ್ ಹೊರಗಡೆ ತೊಗೊಂಬಂದು ಹಾಕಿದ್ದಾರೆ. ಫಸ್ಟ್ ಕೈ ಮಾಡಿದ್ದು ಭುವನ್. ನಾನು ಯಾರದೇ ರೀತಿ ಕೈನೂ ಮಾಡಕ್ಕೆ ಹೋಗಿಲ್ಲಪ್ಪ, ಯಾರಿಗೂ ಮಾಡಕ್ಕೆ ಹೋಗೋದಿಲ್ಲ. ಕೆಲವರಿಗೆ ಪಬ್ಲಿಸಿಟಿ ಆಸೆ ಹುಚ್ಚಿದೆ, ಸೊ ಅದಕ್ಕೋಸ್ಕರ ಮಾಡ್ಕೊಳ್ತಾ ಇದ್ದಾರೆ. ನಾನು ಅದ್ರ ಬಗ್ಗೆ ಎಲ್ಲ ರಿಯಾಕ್ಟ್ ಮಾಡೋಕ್ಕೆಲ್ಲ ಹೋಗಲ್ಲ. ಸೊ ಭುವನ್ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ. ಇನ್ನೊಂದ್ಸಲ ಈ ತರ ಸುಳ್ಳು ಆರೋಪ ಮಾಡೋದ್ರಿಂದ ಏನು ತೊಗೊಳ್ಳಲ್ಲ. ಮ್ಯಾಕ್ಸಿಮಮ್ 1 ರಿಂದ 2 ದಿನ ನ್ಯೂಸ್ ಪೇಪರ್ಲಿ ನಿಮ್ಮ ಫೋಟೋ ಒಂದಿಷ್ಟು ನ್ಯೂಸ್ ಆಗಿ ಬರ್ಬೋದು, ಒಂದು ಚಾನಲ್ ಒಂದು ಅರ್ಧ ಗಂಟೆ ನಿಮ್ಮ ಬಗ್ಗೆ ಡಿಸ್ಕಷನ್ ನಡೀಬೋದು. ಅದ್ರ ಹೊರತಾಗೆ ಇದರಿಂದ ನಿಮ್ಗೆ ನ್ಯಾಯ ಪೈಸೆ ಉಪಯೋಗ ಇಲ್ಲ. ಎರಡನೇದು, ನಾನು ಸಂಪೂರ್ಣ ಸಸ್ಯಾಹಾರಿ. ಯಾರನ್ನಾದ್ರೂ ಕೇಳಿ, ಭುವನ್ ನಿಮ್ಮ ಮಾಂಸದ ಮೇಲೆ ನಂಗೆ ಯಾವುದೇ ಆಸೆ. ನೀವು ಹೇಳಿದಿಲ್ಲ ಕಚ್ಚಿ ಹೊಂಟೋದೆ 3.5 kg ಮಾಂಸ 2.5 ಲೀಟರ್ ಬ್ಲಡ್ ಅಂತ. ಸೊ ನಂಗೆ ಯಾರೋ ಹೇಳ್ತಾ ಇದ್ರು, ವಾಟ್ಸಪ್ಪಲ್ಲಿ ಮಾಡ್ತಾನೆ ಇದಾರಪ್ಪ. ನಾನು ಅಷ್ಟೇ ಹೇಳೋದು, 2.5 kg ಮಾಂಸ 3.5 ಲೀಟರ್ ಬ್ಲಡ್ ಅಂತ. ನಾನು ಸಂಪೂರ್ಣ ಸಸ್ಯಾಹಾರಿ ಕಣಯ್ಯ. ನಿನ್ನ ಮಾಂಸದ ಮೇಲೆ ಯಾವ ಆಸೆ ನಂಗಿಲ್ಲ ಕಣಪ್ಪ. ಲೈಫಲ್ಲೇ ನಾನು ನಾನ್ ವೆಜ್ ತಿನ್ನಲ್ಲ ಕಣಪ್ಪ. ನಿನ್ನ ಮಾಂಸದ ಮೇಲೆ ತಿನ್ನಕ್ಕೆ ನಾನು ಯಾವುದು, ನೀ ಯಾವ ನಾಯಿ ಹತ್ರ ಕಚ್ಕೊಂಡು ಯಾವ ಹಾವು ಕಚ್ಬಿಡ್ತು ನನಗೆ ಗೊತ್ತಿಲ್ಲ. ನಿಮ್ಗೆ ಒಳ್ಳೇದಾಗ್ಲಿ. ಎರಡನೇದು, ಆದಷ್ಟು ಒಳ್ಳೆತನ ಮನಸ್ಸಲ್ಲಿ ಇಟ್ಕೊ. ನೆನ್ನೆ ಕಡೆ ದಿನ ನೀನು ಫ್ರಸ್ಟ್ರೇಷನ್ ಹೊರಗಡೆ ಹಾಕಿದ್ಯಾ, ನಾನು ಅದು ತಪ್ಪು ಅಂತೂ ಹೇಳಲ್ಲ. ಯಾಕೆ ನಾನು ಕೂಡ ನಿಂತನ್ನೇ ಥಿಂಕ್ ಮಾಡ್ತೀನಿ, ಅದೇನು ತಪ್ಪು ಅಂತ ಹೇಳಲ್ಲ.
ಬಟ್ ಅನಾವಶ್ಯಕವಾಗಿ ಪಬ್ಲಿಸಿಟಿಗೆ ಮಾಡೋ ತಪ್ಪು. ಕೈ ಎತ್ತಿದ್ದು ನೀವು ಫಸ್ಟ್. ಸೊ ನಾನೇನಾದ್ರು ಮನ್ಸು ಮಾಡ್ರೆ ಕೈ, ನಾನು ಅಟ್ಲೀಸ್ಟ್ ರಿಟರ್ನ್, ನಿಮಗೆ ಗೊತ್ತು ನೀವು ಇಂಡಿಯನ್ ಶೋ ಬಾಯಿ ತೆಗೆದ್ರೆ ಬಿಗ್ ಬಾಸ್ ಅಲ್ಲಿ ಹೇಳ್ತಾರೆ, ಇಂಡಿಯನ್ ಶೋ ಅರ್ಧ ಬಾಗ್ ಕುಡಿದೀನಿ, ಇದೇ ತಾಕ್ಬಿಡಿನಿ, ಅಕ್ಕಿ ತಾಕ್ಬಿಡಿ, ನಾನು ಕಚ್ಚೋ ತನಕ ಬಾಯಿ ಬೆರಳಿಟ್ಕೊಂಡಿದ್ರ ತಾವು ಏನ್ ಮಾಡ್ತಾ ಇದ್ರಿ ತಾವಾಗ? ನಾನು ಕಚ್ಚೋ ತನಕ ನಿಮ್ಮ ಎರಡೂ ಕೈನ ಕಟ್ಟಾಕ್ಬಿಟ್ಟು ಕಾಲು ಕಟ್ಟಾಕ್ಬಿಟ್ಟು ಕಚ್ಚಿದ್ನ ನಾನು. ಯಾಕೆ ಏನೇನೋ ಮಾತಾಡ್ತೀರಾ ನೀವು? ನೋಡಿದ್ರೆ ಇಂಡಿಯನ್ ಶೋ ಮಾಡಿದಿರ, ಆ ಶೋ ಮಾಡಿದಿರ, ಥ್ರಿಲ್ಲರ್ ಮಂಜು ತಂಗಿ ಮಗ ಆಡ್ದಂಗೆ ಆಡ್ತೀರಾ. ಸೊ ನಿಮಗೆ ನಾನು ಕಚ್ಚಕ್ಕಾಗತ್ತಾ? ನಾನು ಕಚ್ಚಿದ್ರು ಸುಮ್ಮನೆ ಇದ್ರ ನೀವು? ಆಮೇಲೆ ಇನ್ನೊಂದು, ಕಚ್ಚಿದ 6 ಗಂಟೆಗೆ 9 ಗಂಟೆ ತನಕ ಶೂಟಿಂಗ್ ಮಾಡ್ಕೊಂಡಿದ್ದೀರಾ. ನಿಮ್ಮ ದೊಡ್ಡತನಕ್ಕೆ ನಾನು ಸಲ್ಯೂಟ್ ಹೊಡಿತೀನಿ. ನೀವೆಲ್ಲೋ ಬಿದ್ದು ಗಾಯ ಮಾಡ್ಕೊಡೋದಕ್ಕೆ ನನ್ನ ಮೇಲೆ ಹೇಳಬೇಡಿ. ಎರಡನೇದು, ನಿಮ್ಗೆ ಒಳ್ಳೇದಾಗ್ಲಿ, ಒಳ್ಳೆ ಬುದ್ಧಿ ಕೊಡ್ಲಿ. ದಯವಿಟ್ಟು ಎನರ್ಜಿ ಇದೆ, ಒಂದು ಐಡೆಂಟಿಟಿ ಇದೆ, ಒಳ್ಳೇದಕ್ಕೆ ಯೂಸ್ ಮಾಡ್ಕೊಳ್ಳಿ, ಒಬ್ಬರನ್ನ ಹಣಿಯೋದಕ್ಕೆ ಯೂಸ್ ಮಾಡಬೇಡಿ. ನಾನು ಮೊದಲ ಥರ ಈಗ ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ತಾ ಇಲ್ಲ. ಯಾಕಂದ್ರೆ ಒಬ್ರು ಮಾತು ಬೈದ್ರೆ ರಿಪೀಟ್ ಬೈತಾ ಇದ್ದೆ ಮೊದಲು ಫೇಸ್ಬುಕ್ಕಲ್ಲಿ. ಈಗ ಮಾಡ್ತಾ ಇಲ್ಲ. ಇದು ನನ್ನ ಸೌಜನ್ಯ. ಈ ಸೌಜನ್ಯನ ನೀವು ತಪ್ಪಾಗಿ ತಿಳ್ಕೊಂಡ್ರೆ ನೀವು ಕೈ ಮಾಡಿದ್ದನ್ನು ನಾನು ಕಂಪ್ಲೇಂಟ್ ಫೈಲ್ ಮಾಡಬೇಕಾಗತ್ತೆ. ನಿಮಗೆ ಗೊತ್ತಿದೆ ಫಸ್ಟ್ ಕೈ ಮಾಡಿದ್ದು ಯಾರು ಅಂತ, ಅರ್ಥ ಮಾಡ್ಕೊಂಡು. ಭುವನ್ ಪ್ರಥಮ್ ವಿರುದ್ಧ ಬೆಂಗಳೂರಿನ ತಲಗಟ್ಟಪುರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ಕೊಟ್ಟರು. ಈಗ FIR ಕೂಡ ಆಗಿದೆ. ಬಟ್ ಈ ಸಂದರ್ಭದಲ್ಲಿ ಪ್ರಥಮ್ ಎಲ್ಲಿದ್ದಾರೆ ಅನ್ನೋ ಪ್ರಶ್ನೆ. ಬಿಗ್ ಬಾಸ್ ವಿನ್ನರ್ ಪ್ರಥಮ್ ಯಾವ ಮಾಧ್ಯಮಕ್ಕೂ ಕೂಡ ಸಿಗ್ತಿಲ್ಲ. ಪಬ್ಲಿಕ್ ಟಿವಿ ಹೋದಾಗ್ಲೂ ಕೂಡ ಪ್ರಥಮ್ ಯಾವುದಕ್ಕೂ ಕೂಡ ರಿಯಾಕ್ಟ್ ಮಾಡ್ತಿಲ್ಲ ವೈಯಕ್ತಿಕವಾಗಿ. ಭುವನ್ ತೊಡೆ ಕಚ್ಚಿದ ಬಳಿಕ ಪ್ರಥಮ್ ಎಲ್ಲಿ ಹೋದ್ರು ಅನ್ನೋ ಪ್ರಶ್ನೆ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಎಸ್, ಬಿಗ್ ಬಾಸ್ ವಿನ್ನರ್ ಪ್ರಥಮ್ ಈ ಕ್ಷಣಕ್ಕೆ ನಾಪತ್ತೆ. ಫೋನ್ ಮಾಡಿದ್ರೆ ನಾಟ್ ರೀಚಬಲ್. ಮನೆ ಹತ್ರ ಹೋದ್ರೆ ಅಲ್ಲೂ ಕೂಡ ಅವೈಲೇಬಲ್ ಇಲ್ಲ. ಈಗಾಗಲೇ ತಲಗಟ್ಟಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. FIR ಕೂಡ ದಾಖಲಾಯಿತು. ಈಗ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅನ್ನೋ ಭೀತಿಯಲ್ಲಿ ಪ್ರಥಮ್ ಎಲ್ಲಿ ಹೋಗಿದ್ದಾರೆ, ಪ್ರಥಮ್ ಸಿಕ್ತಿಲ್ಲ, ನಾಪತ್ತೆ ಆಗಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಬಂಧನದ ಭೀತಿಯಲ್ಲಿ ಬಿಗ್ ಬಾಸ್ ವಿನ್ನರ್. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನನ್ನ ಕೊಲೀಗ್ ಜಗ್ಗೀನ್. ಇದೀಗ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯಿನ್ ಆಗ್ತಿದ್ದಾರೆ. ಮಾರ್ನಿಂಗ್ ಜಗ್ಗೀನ್, ನೀವು ಭುವನ್ನ ಮಾತಾಡಿಸ್ತಿದ್ರಿ. ಮೀನ್ ವೈಲ್ ನಿನ್ನೆ ಕೂಡ ಪ್ರಥಮ್ ಒಂದು ಫೇಸ್ಬುಕ್ಕಲ್ಲಿ ಲೈವ್ ಮಾಡ್ತಾರೆ, ಫೋನೋ ಕೊಡ್ತಾರೆ. ಒಬ್ಬರ ಮೇಲೆ ಮತ್ತೊಬ್ಬರು ಆರೋಪ ಪ್ರತಿ ಆರೋಪಗಳನ್ನು ಮಾಡುವವರೇ ಆಗೋಯ್ತು. ಹಾಗಾದ್ರೆ ನಿಜವಾಗ್ಲೂ ನಡೆದಿರೋದು ಏನು? ಎಸ್ ಹರೀಶ್, ಏನು ಅಂತಂದ್ರೆ ನಿನ್ನೆಯಿಂದ ಕೂಡ ಭುವನ್ ಮತ್ತು ಪ್ರಥಮ್ ಒಬ್ರಿಗೊಬ್ರು ಆರೋಪಗಳನ್ನು ಮಾಡ್ತಾ ಇದ್ದಾರೆ, ಪ್ರತ್ಯಾರೋಪಣೆಗಳನ್ನ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಕರಣ ಈಗಾಗಲೇ ಏನು ಅಂತಂದ್ರೆ ಪೊಲೀಸ್ ಸ್ಟೇಷನ್ ಮೆಟ್ಲೇರಿದೆ ಅಂತಾನೆ ಹೇಳ್ಬೋದು. ಪ್ರಥಮ್ ವಿರುದ್ಧವಾಗಿ ಏನಂದ್ರೆ 324, 341 ಹಾಗೆ 504 ಮತ್ತು 509ಗಳ ಅಡಿಯಲ್ಲಿ ಪ್ರಕರಣದ ಅಡಿಯಲ್ಲಿ ಏನಂತಂದ್ರೆ ಕೇಸ್ ದಾಖಲಾಗಿದೆ ಅಂತ ಹೇಳ್ಬೋದು. ಈ ಪ್ರಕರಣಗಳ ಬಗ್ಗೆ ಹೇಳೋದಾದ್ರೆ ಹಲ್ಲೆ ಮಾಡಿರುವಂತದ್ದು, ಮತ್ತೆ ಕಚ್ಚಿ ಹಲ್ಲೆ ಮಾಡಿರ್ತಕ್ಕಂಥದ್ದು, ಅಡ್ಡಗಟ್ಟಿ ಅವ್ರನ್ನ ಕೆಡಿರ್ತಕ್ಕಂಥದ್ದು, ಮತ್ತೆ ಸಾರ್ವಜನಿಕ ಸ್ಥಳಗಳಲ್ಲಿ ಅವ್ಯಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರ್ತಕ್ಕಂತಹ ಪ್ರಕರಣಗಳು ಪ್ರಥಮ್ ವಿರುದ್ಧ ದಾಖಲಾಗಿದೆ ಅಂತ ಹೇಳ್ಬೋದು. ನಿನ್ನೆ ಏನೋ ಮಾತನಾಡಿರ್ತಕ್ಕಂತಹ ಪ್ರಥಮ್ ಅವರು ಸಂಜೆಯಿಂದ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ಈಗ ಅವರ ವಿರುದ್ಧ ಏನು ಪ್ರಕರಣ ದಾಖಲಾಗಿದೆಯೋ ಆ ವಿಚಾರವಾಗಿ ಏನು ಅಂತಂದ್ರೆ ಅವರು ಲಾಯರ್ ಕೂಡ ಮಾತನಾಡಿ ಒಂದು ಬೇಲ್ ಪಡೆದುಕೊಂಡು ನಂತರ ಏನೋ ಮಾಧ್ಯಮಗಳಿಗೆ ಹೇಳಿಕೆಯನ್ನ ನೀಡುವಂತಹ ಸಾಧ್ಯತೆ ಇದೆ. ಇವೆಲ್ಲವಕ್ಕೂ ಕೂಡ ಏನು ಅಂತಂದ್ರೆ ಪೊಲೀಸ್ ಸ್ಟೇಷನ್ ನಲ್ಲಿ ಅಂದ್ರೆ ಬೇಲ್ ಸಿಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಪ್ರಕರಣ ಏನು ಅಂತಂದ್ರೆ ಒಂದು ರೀತಿ ತಿರುವನ್ನ ಪಡೆದುಕೊಳ್ತಾ ಇದೆ. ಏನು ಅಂತಂದ್ರೆ ಭುವನ್ ಅವ್ರನ್ನ ಕೇಳಿದ್ರೆ ಅವರು ಪ್ರಥಮ್ ಅವರ ವಿರುದ್ಧವಾಗಿ ದೂರ್ತಾರೆ, ಪ್ರಥಮ್ನ ಮಾತನಾಡಿಸಿದ್ರೆ ಭುವನ್ ಅವರ ವಿರುದ್ಧವಾಗಿ ದೂರ್ತಾರೆ ಅಂತಾನೆ ಹೇಳ್ಬೋದು ಹರೀಶ್. ಹಾಗಾಗಿ ಯಾವ ಒಂದು ಹಂತಕ್ಕೆ ಈ ಪ್ರಕರಣ ಸಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಹರೀಶ್. ಜಗ್ಗಿ, ನೀವು ಭುವನ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಭುವನ್ ಒಂದು ಮೆನ್ಷನ್ ಮಾಡ್ತಾರೆ, ನನಗೆ ಬೇಜಾರಾಯ್ತು,
ಹೀಗಾಗಿ ಕಂಪ್ಲೇಂಟ್ ಕೊಟ್ಟೆ ಅಂತ. ಬಟ್ ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆಗೆ ಇಲ್ಲ, ಆ ಥರದ್ದೇನು ಯೋಚನೆ ಮಾಡಿಲ್ಲ ಅಂತಾರೆ. ಅಂದರೆ ಬೇಜಾರಾಗಿದೆ, ದ್ವೇಷ ಆ ಥರ ಏನು ಇಲ್ವಾ, ಅಥವಾ ಸ್ಪರ್ ಆಫ್ ದಿ ಮೂಮೆಂಟ್ ಅಂತೀವಲ್ಲ, ಆ ಕ್ಷಣಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡಲೇಬೇಕಪ್ಪ ನಾನು ಅಂತ ಹೋಗಿ ಕೊಟ್ಟಿದ್ದ? ಎಸ್, ಈಗ ಭುವನ್ ಅವ್ರನ್ನ ಕೇಳಿದಾಗ ಏನಂತಂದ್ರೆ ಬಗೆಹರಿಸ್ಕೋಬಹುದಿತ್ತಲ್ವಾ ಕೂತು, ಪೊಲೀಸ್ ಸ್ಟೇಷನ್ ಮೆಟ್ಲೇರುವಂತಹ ಅವಶ್ಯಕತೆ ಏನಿತ್ತು ಅಂತ ಕೇಳಿದಾಗ ಇಲ್ಲ, ಅವರು ಪ್ರತಿ ಸಾರಿನೇ ಇದೇ ತರದ ಗಲಾಟೆಗಳನ್ನು ಮಾಡ್ತಾ ಇದ್ರು, ಹಾಗೆ ನಿನ್ನೆ ಕೂಡ ನನ್ನ ಮೇಲೆ ಹಲ್ಲೆ ಮಾಡಿರೋದ್ರಿಂದ ನಾನು ಪೊಲೀಸ್ ಸ್ಟೇಷನ್ ಮೆಟ್ಲೇರಿದ್ದೇನೆ, ಆದ್ರೆ ಮುಂದೆ ಏನ್ ಮಾಡ್ತೀನಿ ಅಂತ ನನಗೂ ಕೂಡ ಗೊತ್ತಿಲ್ಲ ಅನ್ನುವಂತಹ ಪ್ರತಿಕ್ರಿಯೆಯನ್ನ ಭುವನ್ ಅವ್ರು ನೀಡಿದ್ದಾರೆ. ಇದಕ್ಕೆ ವಿರುದ್ಧವಾಗಿ ಏನಂತಂದ್ರೆ ಪ್ರಥಮ್ ಕೂಡ ನಿಮ್ಮ ವಿರುದ್ಧವಾಗಿ ಏನಂತಂದ್ರೆ ದೂರನ್ನ ದಾಖಲು ಮಾಡ್ತಾರೆ, ಅವರು ಕೂಡ ಕೇಸ್ ಫೈಲ್ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರಲ್ಲ ಅನ್ನುವಂತಹ ಪ್ರಶ್ನೆಗೆ ಭುವನ್ ಕೂಡ ಹೇಳ್ತಾರೆ, ಅವ್ರ ಹತ್ರ ಏನ್ ಸಾಕ್ಷಿ ಇದೆ, ನನ್ನ ಹತ್ರ ಸಾಕ್ಷಿ ಇದೆ, ಸಾರ್ವಜನಿಕ ಸ್ಥಳದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರ್ತಕ್ಕಂಥದ್ದು, ಹಾಗೆ ಹಲ್ಲೆ ಮಾಡಿರ್ತಕ್ಕಂಥದ್ದು ನನ್ನ ಹತ್ರ ಪುರಾವೆಗಳಿವೆ. ಭುವನ್ ಏನಂತ ಕಂಪ್ಲೇಂಟ್ ಮಾಡ್ತಾರೆ ನೋಡ್ತೀನಿ, ಅದಾದ ನಂತರ ನಾನು ಮುಂದಿನ ನಿರ್ಧಾರವನ್ನ ಮಾಡ್ತೀನಿ ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಒಟ್ಟಿನಲ್ಲಿ ಭುವನ್ ಮತ್ತು ಪ್ರಥಮ್ ಪ್ರಕರಣ ಯಾವ ಹಂತವನ್ನ ತಲುಪುತ್ತೆ ಮೆನ್ಷನ್ ಮಾಡ್ತಾರೆ. ಆ ಪ್ಲೇಸ್ ಅಲ್ಲಿ ನಾನು ಮತ್ತು ಪ್ರಥಮ್ ಇಬ್ಬರೇ ಇರಲಿಲ್ಲ, ಇಬ್ಬರೇ ಇದ್ದಿದ್ರೆ ಅವನು ಏನು ಹೇಳ್ತಾನೆ ಅದೆಲ್ಲ ಆಗೋಗುತ್ತೇನೋ, ಅಥವಾ ಜನ ನಂಬ್ತಿದ್ರೇನೋ, ಒಂದು 20-30 ಜನ ಇದ್ರು ಅಂತ. ಅವರೆಲ್ಲ ಶೂಟಿಂಗ್ಗೆ ಸಂಬಂಧಪಟ್ಟವರ, ಅವರ ಹೇಳಿಕೆಯನ್ನು ಪಡೆಯಲಾಗಿದೆಯಾ ಅಥವಾ ಮಾಧ್ಯಮಕ್ಕೆ ಅವ್ರು ರಿಯಾಕ್ಟ್ ಮಾಡಿದಾರ ಜಗಿನ್? ಎಸ್, ಅಂದ್ರೆ ಸ್ಪಾಟ್ ಅಲ್ಲಿ ಇರ್ತಕ್ಕಂಥವ್ರು ಯಾರು ಕೂಡ ಸದ್ಯಕ್ಕೆ ಮಾಧ್ಯಮಕ್ಕೆ ರಿಯಾಕ್ಟ್ ಮಾಡ್ತಾ ಇಲ್ಲ. ಬಟ್ ಕೆಲವರನ್ನ ಸಂಪರ್ಕ ಮಾಡಿ ಮಾತನಾಡ್ತಾ ಇರತಕ್ಕಂತ ಸಂದರ್ಭದಲ್ಲಿ ಹೇಳಿರುವಂತದ್ದು ಹೌದು, ಘಟನೆ ಆಗಿರುವಂತದ್ದು ನಿಜ, ಅವರಿಬ್ಬರ ನಡುವೆ ಜಗಳ ನಡೆದಿರ್ತಕ್ಕಂಥದ್ದು ನಿಜ, ಅದು ಶೂಟಿಂಗ್ ಸ್ಪಾಟ್ ನಲ್ಲೇ ಆಗಿರ್ತಕ್ಕಂಥದ್ದು, ಮೊನ್ನೆ ಸಂಜೆ ಆಗಿರುವಂತದ್ದು ಅನ್ನೋದಂಥದ್ದು ಎಲ್ಲವೂ ಸತ್ಯ. ಆದ್ರೆ ಏನಂತಂದ್ರೆ ಅದು ಖಂಡಿತ ನೀವು ಹೇಳ್ದಾಗೆ ಏನಂತಂದ್ರೆ ಅಲ್ಲಿ ಶೂಟಿಂಗ್ ಸ್ಪಾಟ್ ಅಲ್ಲಿ ಸುಮಾರು ಒಂದು 20ಕ್ಕೂ ಹೆಚ್ಚು ಜನರಿದ್ರು, ಅವರೆಲ್ಲರ ಸಮ್ಮುಖದಲ್ಲೇ ಆಗಿರ್ತಕ್ಕಂತಹ ಘಟನೆ ಆಗಿರೋದ್ರಿಂದ ಭುವನ್ ಏನ್ ಹೇಳ್ತಾರೆ, ನನಗೆ ಸಾಕ್ಷಿಗಳು ನಾನು ಅವ್ರನ್ನ ಆಗಿರ್ತಕ್ಕಂಥ ಘಟನೆ ಬಗ್ಗೆ ನಾನು ಸ್ಪಷ್ಟನೆಯನ್ನ ಕೊಡ್ತೀನಿ ಅಂತ ಹೇಳ್ತಾ ಇದೆ. ಆದ್ರೆ ಪ್ರಥಮ್ ಇದೆಲ್ಲವೂ ಆಗಿರುವಂತದ್ದು ಸುಳ್ಳು, ಇದಕ್ಕೆ ನಾನು ಕೂಡ ಕೇಸ್ ಫೈಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನುವಂಥದ್ದನ್ನ ಮುಂದಿನ ಏನಂತಂದ್ರೆ ಹೇಳ್ಬೋದು. ಇಷ್ಟೆಲ್ಲ ನಡಿಬೇಕಾದ್ರೆ ಏನ್ ಭುವನ್ ಕೈ ಕಟ್ಟಾಕ್ಬಿಟ್ಟಿದ್ದ, ನಾನು ತೊಡೆ ಕಚ್ಚೋ ತನಕ ಏನ್ ಭುವನ್ ಸುಮ್ನೆ ನಿಂತ್ಕೊಳ್ಳೋ ಹುಡುಗನ? ತುಂಬಾ ಜನ ಅಲ್ಲಿ ಇರ್ತಾರ ಹಂಗೆ ನೋಡಕ್ ಹೋದ್ರೆ, ಅಂಥದ್ದು ಯಾಕೆ ಗಿಮಿಕ್ ಪ್ರಚಾರದ ಹುಚ್ಚು ಭುವನ್ಗೆ ಅಂತ ಇವ್ರು ಆರೋಪ ಮಾಡ್ತಾರೆ. ಏನಾಗಿದ್ರೆ? ಎಸ್, ಖಂಡಿತ ಹರೀಶ್. ಏನು ಅಂತಂದ್ರೆ ಭುವನ್ ಹೇಳ್ತಾರೆ ಪ್ರಥಮ್ಗೆ ಪಬ್ಲಿಸಿಟಿ ಹುಚ್ಚು, ಮಾಧ್ಯಮಗಳ ಮುಂದೆ ಬರ್ತಕ್ಕಂಥ ಹುಚ್ಚು, ಏನಾದ್ರೂ ಒಂದು ಪ್ರಕರಣದಿಂದ ಪದೇ ಪದೇ ಮಾಧ್ಯಮಕ್ಕೆ ಬರ್ತಾ ಇರ್ತಾರೆ, ಅವ್ರಿಗೆ ಯಾವತ್ತೂ ಒಂದು ಲೈಮ್ ಲೈಟ್ ಅಲ್ಲಿ ಇರ್ಬೇಕನ್ನುವಂತ ಹುಚ್ಚು ಅನ್ನುವಂತ ಮಾತನ್ನ ಭುವನ್ ವ್ಯಕ್ತಪಡಿಸ್ತಾರೆ. ಅದೇ ರೀತಿಯಾಗಿ ಹೇಳೋದಾದ್ರೆ ಪ್ರಥಮ್ ಕೂಡ ಅವರ ಶೈಲಿಯಲ್ಲಿ ಏನಂತಂದ್ರೆ ಭುವನ್ಗೂ ಕೂಡ ಪಬ್ಲಿಸಿಟಿ ಹುಚ್ಚಿಡಿದಿದೆ, ಅದಕ್ಕೋಸ್ಕರ ನನ್ನ ವಿರುದ್ಧ ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ, ನಾನು ಕಚ್ಚೇ ಇಲ್ಲ, ನಾನು ಆತರ ಮಾಡೇ ಇಲ್ಲ ಅನ್ನುವಂತಹ ಹೇಳಿಕೆಯನ್ನ ಈಗ ಏನಂತಂದ್ರೆ ಫೋನ್ ಮೂಲಕ ಮಾತನಾಡುವಂತ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ನೋಡೋದಾದ್ರೆ ಇದರಲ್ಲಿ ಯಾವುದು ಸರಿ? ಹಾಗಾದ್ರೆ ಇನ್ನೇನು ಚಿತ್ರತಂಡದವರು ಯಾರಾದ್ರೂ ಅಲ್ಲಿ ಸ್ಪಾಟ್ ಅಲ್ಲಿ ಇದ್ದಿರ್ತಕ್ಕಂಥವ್ರು ಎಲ್ಲೋ ಒಂದ್ ಕಡೆ ಕೇಳಿ ಬಂದಿರುವಂತ ಏನಂದ್ರೆ ವಿಡಿಯೋ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಆ ವಿಡಿಯೋ ಏನಾದರೂ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿರೋದ್ರಿಂದ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಆ ವಿಡಿಯೋ ಲಭ್ಯವಾದಲ್ಲಿ ಯಾರು ನಿಜವಾಗ್ಲೂ ಯಾವ ರೀತಿ ನಡ್ಕೊಂಡಿದ್ದಾರೆ, ಯಾರ ತಪ್ಪು ಯಾರು ಸರಿ ಅನ್ನುವಂಥದ್ದು ಹೊರಬೀಳಲಾಗುತ್ತೆ ಅಂತಾನೆ ಹೇಳ್ಬೋದು. ಹರೀಶ್, ಭುವನ್ ನಿಮ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಜಗಿನ್ ಭುವನ್ ಒಂದು ಮೆನ್ಷನ್ ಮಾಡ್ತಾರೆ, ಏನೋ ತುಂಬಾ ಜನರಿಗೂ ಕೂಡ ಈ ತರ ತೊಂದರೆ ಕೊಟ್ಟಿದ್ದಾನೆ, ಸೊ ಬಿಡಬೇಡಿ, ಅವ್ನಿಗೆ ಪಾಠ ಕಲಿಸ್ಬೇಕು ಅಂತ. ತುಂಬಾ ಜನ ಅಂದ್ರೆ ಈ ಲಿಸ್ಟ್ ಅಲ್ಲಿ ಯಾರಿದ್ದಾರೆ ಜಗಿನ್? ಎಸ್, ಖಂಡಿತ ಹರೀಶ್. ಏನು ಅಂತಂದ್ರೆ ಭುವನ್ ಅವ್ರ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿರುತ್ತದ್ದು, ಈ ಹಿಂದೆ ಕೂಡ ಪ್ರಥಮ್ ತನ್ನ ಹುಚ್ಚಾಟವನ್ನ ಮೆರಿತಾ ಇದ್ರು, ಸಾಕಷ್ಟು ಜನರ ಜೊತೆ ಈ ರೀತಿ ನಡ್ಕೊಳ್ತಾ ಇದ್ರು ಅನ್ನುವಂತ ಮಾತನ್ನ ಮಾತ್ರ ಹೇಳಿದ್ದಾರೆ. ಆದ್ರೆ ಪರ್ಟಿಕ್ಯುಲರ್ ಆಗಿ ಇಂಥವ್ರದೇ ಜೊತೆ ಇವ್ರ ಜೊತೆ ಈಗಾಗಿತ್ತು ಅನ್ನುವಂಥದ್ದ ಹೆಸರುಗಳನ್ನ ಬಹಿರಂಗ ಪಡಿಸಿಲ್ಲ. ಹಾಗೆ ನೀವು ಕೂಡ ಅದಕ್ಕೆ ಒಂದು ಏನಂತಂದ್ರೆ ಒಂದು ದಿಟ್ಟ ನಿಲುವನ್ನ ತೆಗೆದುಕೊಳ್ಳಿ, ಮುಂದಿನ ದಿನಗಳಲ್ಲಿ ಈ ರೀತಿ ಪ್ರಥಮ್ ಮಾಡದಂತೆ ಎಚ್ಚರ ವಹಿಸಿ ಅನ್ನುವಂತ ಮಾತನ್ನ ಭುವನ್ಗೆ ಹೇಳಿದ್ದಾರೆ ಅಂತ ಮಾತ್ರ ಭುವನ್ ಹೇಳಿದ್ದಾರೆ. ಆದ್ರೆ ಯಾವ್ಯಾವ ಸಂದರ್ಭಗಳಲ್ಲಿ ಈ ರೀತಿ ಘಟನೆಗಳಾಗಿತ್ತು, ಪ್ರಥಮ್ ಮತ್ತಾರ ಜೊತೆ ಈ ರೀತಿಯಾಗಿ ನಡ್ಕೊಂಡಿದ್ರ, ಅಥವಾ ಏನು ಭುವನ್ ಮತ್ತು ಸಂಜನಾ ಅವರ ಒಂದು ಆತ್ಮೀಯತೆ ಇರೋದ್ರಿಂದ ಆರೋಪ ಮಾಡ್ತಾರೆ, ಮೆಂಟಲ್ ಇಶ್ಯೂ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ಪ್ರಥಮ್ಗೆ ಮಾನಸಿಕ ಸ್ಥಿಮಿತತೆ ಇಲ್ಲ ಅನ್ನೋದನ್ನು ಕೂಡ ಒಂದಷ್ಟು ಮಾತಾಡ್ತಾರೆ. ಅದ್ರ ಬಗ್ಗೆ ಯಾಕೆ ಹಂಗ್ ರಿಯಾಕ್ಟ್ ಮಾಡಿದ್ರು ಅವರು?
ಎಸ್, ಖಂಡಿತ ಹರೀಶ್. ಏನು ಅಂತಂದ್ರೆ ಭುವನ್ ಮಾತನಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾರೆ ಪ್ರಥಮ್ಗೆ ಮಾನಸಿಕ ಸ್ಥಿತಿ ಸರಿ ಇಲ್ಲ, ಆಗಾಗ ಅವರು ಬದಲಾಗ್ತಾನೆ ಇರ್ತಾರೆ. ಒಂದು ರೀತಿ ಏನಂತಂದ್ರೆ ಯಾವಾಗ್ಲೂ ಕೂಡ ಒಂದು ಸೈಕೋ ತರ ಆಡ್ತಾ ಇರ್ತಾರೆ ಅನ್ನುವಂತ ಮಾತನ್ನ ಭುವನ್ ಹೇಳ್ತಾರೆ. ಆದ್ರೆ ಅದು ಭುವನ್ಗೆ ಆಸ್ಪತ್ರೆಗೆ ತೋರಿಸಬೇಕು, ಯಾರಾದ್ರೂ ಸೂಕ್ತವಾಗಿರ್ತಕ್ಕಂಥ ವ್ಯಕ್ತಿ ಅವರನ್ನ ಸರಿಪಡಿಸುವಂತಹ ಪ್ರಯತ್ನ ಮಾಡಿ ಎಂಬೆಲ್ಲ ಹೇಳಿಕೆಗಳನ್ನ ಭುವನ್ ಕೊಡ್ತಾರೆ. ಆದ್ರೆ ಅದು ಯಾಕೆ, ಹಾಗಾದ್ರೆ ನಿಜವಾಗ್ಲೂ ಏನಾದ್ರು ಮಾನಸಿಕವಾಗಿ ಪ್ರಥಮ್ ಏನಾದ್ರು ಈ ರೀತಿ ನಡ್ಕೊಳ್ಳಿಕ್ಕೆ ಕಾರಣವಾಗಿರುತ್ತಾ, ಮಾನಸಿಕ ತೊಂದರೆ ಏನಾದ್ರೂ ಇದೆಯಾ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ಹಾಗಾಗಿ ಅವ್ರನ್ನ ಒಂದು ಸೈಕಾಸ್ಟ್ರಿಸ್ಟ್ ನ ಸಂಪರ್ಕ ಮಾಡಿಸಿ ಪ್ರಥಮ್ ಅವರಿಗೆ ಅನ್ನೋ ಮಾತು ಕೂಡ ಭುವನ್ ಅವರಿಂದ ಕೇಳಿ ಬರ್ತಾ ಇದೆ. ಆದ್ರೆ ಅದು ಯಾಕೆ ಅನ್ನೋದೆಲ್ಲದಕ್ಕೂ ಕೂಡ ಪ್ರಥಮ್ ಉತ್ತರ ಕೊಟ್ಟ ನಂತರವೇ ಗೊತ್ತಾಗ್ಲಿದೆ ಅಂತಾನೆ ಹೇಳ್ಬೋದು. ಪ್ರಥಮ್ ಈ ಎಲ್ಲಾ ಹೇಳಿಕೆಗಳಿಗೆ ಏನು ಒಂದು ಸ್ಪಷ್ಟನೆಯನ್ನ ನೀಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಹರೀಶ್, ಥ್ಯಾಂಕ್ ಯು ಸೋ ಮಚ್ ಜಗೀನ್. ಬಟ್ ಪ್ರಥಮ್ ಈ ಕ್ಷಣಕ್ಕೆ ಎಲ್ಲೂ ಲಭ್ಯರಿಲ್ಲ. ಈಗಾಗಲೇ ತಲಗಟ್ಟಪುರ ಪೊಲೀಸ್ ಸ್ಟೇಷನ್ಲಿ ಪ್ರಕರಣ ದಾಖಲಾಗಿದೆ, FIR ಕೂಡ ಆಗಿದೆ. ಬಂಧನದ ಭೀತಿಯಲ್ಲಿ ಈ ಕ್ಷಣಕ್ಕೆ ಪ್ರಥಮ್ ನಾಪತ್ತೆಯಾಗಿದ್ದಾರೆ.